ಬಾರಿಯ ಕೇಂದ್ರ ಬಜೆಟ್ ಗಾತ್ರ 50 ಲಕ್ಷ ಕೋಟಿ ಸಾಧ್ಯತೆ. ಕೇಂದ್ರ ಹಣಕಾಸು ಕಾರ್ಯದರ್ಶಿ ಜೊತೆ ಬಜೆಟ್ ತಯಾರಿ ಮಾಡಲಾಗಿದೆ. ತುಹಿನ್ ಕಾಂತ್ ಪಾಂಡೆ ಕೇಂದ್ರ ಹಣಕಾಸು ಕಾರ್ಯದರ್ಶಿ ದೇಶದ ಆರ್ಥಿಕ ಬೆಳವಣಿಗೆಗೆ ದರ ಇಳಿಕೆಯ ಬಜೆಟ್ಗೆ ಸವಾಲ್ ಬೇರೆ ಎದುರಾಗಿದೆ. ಕಳೆದ 2 ವರ್ಷದಲ್ಲಿ ಜಿಡಿಪಿ ರೇಟ್ 6.4ಕ್ಕೆ ಕುಸಿದಿದೆ. ಬೆಲೆ ಏರಿಕೆಯ ಬಿಸಿ ದೇಶದ ಜನರ ಬದುಕನ್ನ ಕಸಿದಿದೆ. ರೂಪಾಯಿ ಮೌಲ್ಯ ಮೇಲಕ್ಕೆತ್ತಬೇಕಾದಂಥ ಸವಾಲು ಕೂಡ ನಿರ್ಮಲಾ ಮುಂದೆ ಇದೆ. ನಾನಾಗಲೇ ಹೇಳ್ತಾ ಇದ್ದೆ, ಸಾಕಷ್ಟು ಸವಾಲುಗಳಂತೂ ಇದೆ. ಈ ಸವಾಲಿನ ನಡುವೆ ಬಜೆಟನ್ನು ಮಂಡನೆ ಮಾಡ್ತಾ ಇರೋದ್ರಿಂದ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ಹೇಗೆ ಬಜೆಟ್ ಮಂಡನೆ ಮಾಡಬಹುದು ಇಷ್ಟೆಲ್ಲ ಸವಾಲುಗಳ ಎದುರಲ್ಲಿ ಅನ್ನುವಂಥ ಪ್ರಶ್ನೆಯೂ ಕೂಡ ಇರುವಂಥದ್ದು. ಈ ಬಾರಿ ಪ್ರಮುಖವಾಗಿ ಬಜೆಟ್ನ ಗಾತ್ರ 50 ಲಕ್ಷ ಕೋಟಿ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಕೇಂದ್ರ ಹಣಕಾಸು ಕಾರ್ಯದರ್ಶಿ ಜೊತೆಗೆ ಬಜೆಟ್ ತಯಾರಿಯನ್ನು ಮಾಡಲಾಗಿದ್ದು, ತುಹಿನ್ ಕಾಂತ್ ಪಾಂಡೆ ಕೇಂದ್ರ ಹಣಕಾಸು ಕಾರ್ಯದರ್ಶಿ. ಇಲ್ಲಿ ಪ್ರಮುಖವಾಗಿ ದೇಶದ ಆರ್ಥಿಕ ಬೆಳವಣಿಗೆಗೆ ದರ ಇಳಿಕೆಯ ಬಜೆಟ್ಗೆ ಒಂದು ದೊಡ್ಡ ಸವಾಲು ಕೂಡ ಎದುರಾಗಿದೆ. ಕಳೆದ 2 ವರ್ಷದಲ್ಲಿ ಜಿಡಿಪಿ ರೇಟ್ 6.4ಕ್ಕೆ ಕುಸಿದುಬಿಟ್ಟಿದೆ. ಬೆಲೆ ಏರಿಕೆಯ ಬಿಸಿ ದೇಶದ ಜನರ ಬದುಕನ್ನು ಕಸಿದಿದೆ. ರೂಪಾಯಿ ಮೌಲ್ಯ ಮೇಲಕ್ಕೆತ್ತಬೇಕಾದಂಥ ಸವಾಲು ಕೂಡ ಇಲ್ಲಿ ಎದುರಾಗಿದೆ. ಸೊ ನಿರ್ಮಲಾ ಸೀತಾರಾಮನ್ ಮುಂದೆ ಸವಾಲುಗಳು ಕೂಡ ಇದೆ. ಈ ಸವಾಲುಗಳ ಎದುರಲ್ಲಿಗೆ ಬಜೆಟನ್ನು ಮಂಡಿಸಲೇಬೇಕು. ಸೊ ಹಾಗಾಗಿ ಯಾವ್ಯಾವ ಕ್ಷೇತ್ರಕ್ಕೆ ತೃಪ್ತಿ ಸಿಗಬಹುದು, ಯಾವ್ಯಾವ ಕ್ಷೇತ್ರಕ್ಕೆ ಹೊರೆ ಆಗಬಹುದು, ನಿರೀಕ್ಷೆಗಳೆಲ್ಲವೂ ಕೂಡ ಈಡೇರುತ್ತಾ ಅಥವಾ ಹುಸಿ ಆಗುತ್ತಾ, ಪ್ರಮುಖವಾಗಿ ನಮ್ಮ ರಾಜ್ಯದ ಲೆಕ್ಕಾಚಾರವನ್ನು ಕೂಡ ನಾವು ಹಾಕ್ಕೊಳ್ಬೇಕಾಗತ್ತೆ. ಏನು ಸಿಗಬಹುದು ಅಂತ ಈಗಾಗಲೇ ಪತ್ರ ಬರೆಯಲಾಗಿದೆ, ಮನವಿ ಮಾಡಿಕೊಳ್ಳಲಾಗಿದೆ, ಅವ್ರ ಗಮನಕ್ಕೆ ತರಲಾಗಿದೆ. ಸೊ ಹೀಗಿರಬೇಕಾದ್ರೆ ಈ ನಾಳೆಯ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆ ಜೊತೆಗೆ ಸವಾಲು ಎಲ್ಲವೂ ಕೂಡ ಇದೆ.